ಸ್ನೇಹಿತರೆ, ಕಳೆದ ವಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ ಕಾರ್ಯವಾಹರಾದಂತಹ ದತ್ತಾತ್ರೇಯ ಹೊಸಬಾಳಿ ಅವರು ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ರು. ಈ ಪ್ರವಾಸದ ವೇಳೆ ಯುಎಸ್ ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿರುವಂತಹ ಹಡ್ಸನ್ ಇನ್ಸ್ಟಿಟ್ಯೂಟ್ ನಲ್ಲಿ ಆಯೋಜನೆಯಾಗಿದ್ದ ನ್ಯೂ ಇಂಡಿಯಾ ಕಾನ್ಫರೆನ್ಸ್ ಎನ್ನುವ ಸಂದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈ ಸಂದರ್ಶನದಲ್ಲಿ ಅಮೆರಿಕದ ಖ್ಯಾತ ವಿದ್ವಾಂಸ ವಾಲ್ಟರ್ ರಸೆಲ್ ಮೀಡ್ ಅವರ ಜೊತೆಗೆ ಮಾತನಾಡುವ ವೇಳೆ ಹಿಂದೂಗಳು ಐತಿಹಾಸಿಕವಾಗಿ ಯಾವುದೇ ದೇಶದ ಮೇಲೆ ದಾಳಿ ಮಾಡಿಲ್ಲ, ಹಿಂದೂಗಳು ಯಾರನ್ನೂ ತನ್ನ ಗುಲಾಮರನ್ನಾಗಿ ಮಾಡಿಕೊಂಡಿಲ್ಲ, ಹಾಗಾಗಿ ಹಿಂದೂಗಳು ಯಾರೊಂದಿಗೂ ಕ್ಷಮೆ ಕೇಳಬೇಕಾದ ಅಗತ್ಯವೇ ಇಲ್ಲ ಅಂತ ಹೇಳಿದ್ದಾರೆ. Basic philosophy of Hindus, the supremacist nature of Hindus cannot be there. Okay. And also, in the history, Hindus have never invaded any country. Hindus have never enslaved any people. Hindus have nothing to apologize for. ಅಮೆರಿಕನ್ನರು ಆರ್ಎಸ್ಎಸ್ನ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಿದ್ದಾರೆ ಎಂಬ ಸಂದರ್ಶನಕಾರರ ಪ್ರಶ್ನೆಗೆ ಉತ್ತರಿಸುವ ವೇಳೆ ಈ ಮಾತನ್ನು ಹೇಳಿದರು. ಅಮೆರಿಕನ್ನರು ಆರ್ಎಸ್ಎಸ್ ಬಗ್ಗೆ ಮಾತ್ರ ತಪ್ಪು ತಿಳುವಳಿಕೆಯನ್ನು ಹೊಂದಿಲ್ಲ, ಭಾರತದ ಬಗ್ಗೆಯೂ ತಪ್ಪು ತಿಳುವಳಿಕೆಯನ್ನು ಹೊಂದಿದ್ದಾರೆ. ಭಾರತವು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ, ಭಾರತದಲ್ಲಿ ಸ್ಲಮ್ಗಳೇ ತುಂಬಿ ಹೋಗಿದೆ, ಬಡತನ ಇದೆ, ಹಾವಾಡಿಗರ ದೇಶ, ಹೀಗೆಲ್ಲ ಅಮೆರಿಕನ್ನರಿಗೆ ತಪ್ಪು ತಿಳುವಳಿಕೆ ಇದೆ. ಆದರೆ ಭಾರತ ಈಗ ಟೆಕ್ ಹಬ್ ಆಗಿದೆ, ತಂತ್ರಜ್ಞಾನದಲ್ಲೂ ಮುಂದುವರೆದಿದೆ, ಭಾರತದ ವಿಜ್ಞಾನಿಗಳು ಚಂದ್ರನಲ್ಲಿಗೂ ತಲುಪಿದ್ದಾರೆ. ಹಾಗೆಯೇ ಭಾರತವು ಈಗ 4ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಬೆಳೆದಿದೆ. ಅಮೆರಿಕನ್ನರಿಗೆ ಆರ್ಎಸ್ಎಸ್ ಬಗ್ಗೆಯೂ ತಪ್ಪು ತಿಳುವಳಿಕೆ ಇದೆ. ದಶಕಗಳಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆರ್ಎಸ್ಎಸ್ ಅನ್ನು ಹಿಂದೂ ಸರ್ವಾಧಿಕಾರಿ ಸಂಸ್ಥೆ ಎಂಬ ನರೇಟಿವ್ ಅನ್ನ ಹರಿಯಬಿಡಲಾಗಿದೆ. ಆರ್ಎಸ್ಎಸ್ ಕ್ರಿಶ್ಚಿಯನ್ ವಿರೋಧಿ ಸಂಘಟನೆ, ಅಲ್ಪಸಂಖ್ಯಾತ ವಿರೋಧಿ ಸಂಘಟನೆ, ಮಹಿಳಾ ವಿರೋಧಿ, ಅಭಿವೃದ್ಧಿ ವಿರೋಧಿ ಸಂಘಟನೆ, ಹೀಗೆಲ್ಲ ತಪ್ಪಾಗಿ ಬಿಂಬಿಸಲಾಗಿದೆ. ಆದರೆ ಆರ್ಎಸ್ಎಸ್ ಇದರಿಂದ ಹೊರತಾಗಿದೆ. ಹಿಂದೂ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿ ಯಾವತ್ತೂ ತನ್ನನ್ನು ತಾನು ಶ್ರೇಷ್ಠ ಎಂದಿಲ್ಲ. ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ಒಂದು ಕುಟುಂಬ ಎಂದವರು ನಾವು. ಜಗತ್ತಿನಲ್ಲಿರುವ ಎಲ್ಲರೂ ಸಹೋದರ ಸಹೋದರಿಯರು. ಹಾಗಾಗಿ ಶ್ರೇಷ್ಠತೆ ಎಂಬ ಪ್ರಶ್ನೆಗೆ ಅವಕಾಶವೇ ಇಲ್ಲ. ನಾವು ಪ್ರತಿಯೊಬ್ಬರಲ್ಲೂ ಏಕತೆಯನ್ನು ಕಾಣುತ್ತೇವೆ. ಅದು ಜೀವಿಯೇ ಆಗಿರಲಿ, ನಿರ್ಜೀವಿಯೇ ಆಗಿರಲಿ, ಇದೇ ಮೂಲತತ್ವ ಆಗಿರುವಾಗ ತನ್ನ ಸಂಸ್ಕೃತಿಯೇ ಶ್ರೇಷ್ಠ, ತನ್ನ ನಂಬಿಕೆಯೇ ಶ್ರೇಷ್ಠ ಎಂಬ ಸರ್ವಾಧಿಕಾರಿ ಮನಸ್ಥಿತಿ ಬರಲು ಸಾಧ್ಯವೇ ಇಲ್ಲ. ಆರ್ಎಸ್ಎಸ್ ಕೂಡ ಪ್ರಾಚೀನ ಭಾರತದ ಸಾಂಸ್ಕೃತಿಕ ಮೌಲ್ಯ ಮತ್ತು ನಾಗರಿಕತೆಯಿಂದ ಪ್ರೇರಿತವಾಗಿರುವ ಸಂಘಟನೆ. ಹಾಗಾಗಿ ಆರ್ಎಸ್ಎಸ್ ಹಿಂದೂ ಸರ್ವಾಧಿಕಾರಿ ಸಂಸ್ಥೆಯಾಗಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಪ್ರಾಚೀನ ಭಾರತದ ನಾಗರಿಕತೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳಿಂದ ಪ್ರೇರಿತವಾದ ಜನರ ಸ್ವಯಂ ಸೇವಾ ಚಳುವಳಿಯಾಗಿದೆ. ತನ್ನ ಸ್ವಯಂ ಸೇವಕರಲ್ಲಿ ವ್ಯಕ್ತಿತ್ವ, ಆತ್ಮವಿಶ್ವಾಸ ಮತ್ತು ಸೇವಾ ಪ್ರಜ್ಞೆಯನ್ನು ಬೆಳೆಸಲು ಆರ್ಎಸ್ಎಸ್ ದೈನಂದಿನ ಮತ್ತು ಸಾಪ್ತಾಹಿಕ ಶಾಖೆಗಳನ್ನು ನಡೆಸುತ್ತೆ. ಹಾಗೆಯೇ ದೇಶದಾದ್ಯಂತ 40,000ಕ್ಕೂ ಹೆಚ್ಚು ಆರ್ಎಸ್ಎಸ್ ಪ್ರೇರಿತ ಸ್ವಯಂ ಸೇವಾ ಸಂಘಟನೆಗಳು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಅಂತ ಹೇಳಿದರು. ಇತ್ತೀಚೆಗಷ್ಟೇ ಭಾರತದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಲು ಅಮೆರಿಕದ ನೆಲದಲ್ಲಿ ಆರ್ಎಸ್ಎಸ್ ಮತ್ತು ರಾದ ಚಟುವಟಿಕೆಗೆ ನಿಷೇಧ ಹೇರಬೇಕು ಅಂತ ಅಮೆರಿಕದ USCIRF, ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಎಂಬ ಸಂಸ್ಥೆಯು ಅಮೆರಿಕ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿತ್ತು. ಇದೇ ಸಮಯದಲ್ಲಿ ಅಮೆರಿಕದ ನೆಲದಲ್ಲಿ ಆರ್ಎಸ್ಎಸ್ ಸರಕಾರ್ಯವಾಹರ ಈ ಸಂದರ್ಶನ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಅದರಲ್ಲೂ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಕಾರ್ಮೋಡದ ಸಮಯದಲ್ಲಿ ಭಾರತವು ಇಲ್ಲಿಯವರೆಗೆ ಯಾವ ದೇಶದ ಮೇಲೂ ಆಕ್ರಮಣ ಮಾಡಿಲ್ಲ ಎಂದು ಆರ್ಎಸ್ಎಸ್ ಸರಕಾರ್ಯವಾಹರು ಹೇಳಿದ್ದು ಅಮೆರಿಕಕ್ಕೆ ರೇಷ್ಮೆ ಶಾಲಿನಲ್ಲಿ ಸುತ್ತಿ ಹೊಡೆದ ಹಾಗಾಗಿತ್ತು. ಇದೇ ವರ್ಷದ ಜನವರಿ ತಿಂಗಳಿನಲ್ಲಿ ಅಮೆರಿಕವು ವೆನಿಜುವೆಲಾ ದೇಶದ ಮೇಲೆ ಆಕ್ರಮಣ ಮಾಡಿ ಆ ದೇಶದ ಅಧ್ಯಕ್ಷರನ್ನೇ ಎತ್ತಿಕೊಂಡು ಹೋಗಿದ್ದನ್ನು ನಾವೆಲ್ಲ ನೆನಪು ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.